ಅವ್ರು ನಮ್ಮೂರೇ. ನಮ್ ಟೈಲರು ಸತ್ಯ ಅವರ ಮಗ ಸರ್. ಯಾರಾದ್ರೆ ಏನಮ್ಮ, ಪ್ಲಾನ್ ಜೊತೆ ಬಂದಿದ್ದಾನೆ. ಸೀನು ಮಾವನ ಅವಶ್ಯಕತೆ ತಿಳ್ಕೊಂಡು ಟ್ರ್ಯಾಪ್ ಮಾಡಿದ್ದಾನೆ. ನಿಮ್ ಹತ್ರ ಏನಾದ್ರೂ ದುಡ್ಡು ತಗೊಂಡಿದ್ದಾನ? ಏನಿಲ್ಲ ಸರ್. ಇಲ್ಲ ಅಂತ ಹೇಳ್ತಿದ್ಯಲ್ಲ, ನನ್ ಒಡವೆ ಕೊಟ್ಟಿದ್ದೀನಿ. ಇರೋ ಬರುದನ್ನೆಲ್ಲ ಕಿತ್ಕೊಂಡ ಮನೆ ಹಾಳ. ನನ್ ಒಡವೆ ಎಲ್ಲೋ? ಎಲ್ಲ ನನ್ ಒಡವೆ? ಇನ್ನೊಂದೆಲ್ಲೋ? ಇರ್ಲಿ ಬಿಡಿ ಆಂಟಿ. ಏನೋ ಬಿಡೋದು, ಅದ್ರಲ್ಲೂ ಎತ್ತಿಟ್ಕೋತ್ಯಾ? ತೆಗ್ಯೋ. ನಿನ್ನ ಫ್ರಾಡ್ ಕೇಸಲ್ಲಿ ಜೈಲಿಗೆ ಹೋಗಿ ಬೇಲ್ ಮೇಲ್ ಹೊರಗೆ ಬಂದು ದುಬೈ ಅನ್ನೋ ಮುಖ ತೋರಿಸಿ ಮೋಸ ಮಾಡ್ತಿರ್ತಾನೆ ಈ ಕೋತಿ ಕುಮಾರ್. ಅಂದ್ರೆ ರಾಜೇನೆ ನಂಗೆ ಮೊದ್ಲೇ ಗೊತ್ತಿತ್ತಾ? ರಾಜಲಕ್ಷ್ಮಿ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೇನೆ ನಾವ್ ಇಲ್ಲಿ ತನಕ ಬಂದು ಇವನ್ನ ಹಿಡಿಯೋದಿಕ್ ಸಾಧ್ಯ ಆಗಿತ್ತು. ಅದ್ಭುತ, ನಿಜವಾಗ್ಲೂ ತುಂಬಾನೇ ಆಶ್ಚರ್ಯ ಆಗ್ತಿದೆ ನನಗೆ. ಏನೋ ನೋಡ್ತಾ ಇದ್ಯಾ? ನಡಿಯೋ. ರಾಜಲಕ್ಷ್ಮಿ ಅತ್ತೆ ಮನೆಯಿಂದ ಬಂದಿದ್ದಕ್ಕೆ ಆ ಕೋತಿ ಕುಮಾರ ಅವ್ನು ಹುಟ್ಟಿದ ಜಾಗಕ್ಕೆ ಹೋಗ್ಬೇಕಾಯ್ತು. ಪೊಲೀಸ್ ಸ್ಟೇಷನ್ ನ ಹುಟ್ಟಿದ ಮನೆ ಅಂತಾರ? ಅಷ್ಟೇ ಅಲ್ಲಮ್ಮ, ಅವನಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂತಾನೆ ಪೊಲೀಸ್ನವ್ರು ಕರ್ಕೊಂಡೋಗಿ ಜೈಲಲ್ಲಿ ಇಡ್ತಾರೆ. ಅಲ್ಲಿಂದ ಶುರುವಾಗತ್ತ ಅವನ ಜೀವನ. ಈಗ ಅವನ್ನ ಹಿಡ್ಕೊಂಡು ಚೆನ್ನಾಗಿ ರುಬ್ಬಿಡ್ತಾರ. ನೀನೇನೆ ಅವನ್ನ ರುಬ್ತಾರಂತಂದ್ರೆ ನೀನ್ ಯಾಕೆ ಅಷ್ಟೊಂದು ಚಿಂತೆ ಮಾಡ್ತಾ ಇದ್ಯಾ? ಭಾವನವ್ರೆ. ಸಾರಿ ಭಾವನವ್ರೆ, ಅದು ಫ್ಲೋಲ್ ಏನೋ ಬಂದ್ಬಿಡ್ತು ಹಂಗೆ. ನಾನಿನ್ನೂ 100 ವರ್ಷ ಬದುಕಿ ನಿಮ್ ತಂಗಿನ ಸುಮಂಗಲಿಯಾಗಿ ಇಡ್ತೀನಿ. ಆದ್ರೆ ನೀವು ನನ್ನ ಬದುಕಕ್ಕೆ ಬಿಡ್ಬೇಕಲ್ಲ. SI ಅವರು ಅವನ ಬಗ್ಗೆ ಎನ್ಕ್ವೈರಿ ಮಾಡಿದ್ರು. ಅವನು ಫ್ರಾಡ್ ಅಂತ ಗೊತ್ತಾಗೋಯ್ತು. ಕರೆಕ್ಟ್ ಟೈಮ್ಗೆ ಬಂದ್ರಮ್ಮ. ಯಾರ ಟೈಮ್ ಹೇಗೆ ಇದ್ರು ಪೊಲೀಸ್ ಅವ್ರ ಟೈಮ್ ಪರ್ಫೆಕ್ಟ್ ಆಗೇ ಇರುತ್ತೆ ಚಿಕ್ಕಪ್ಪ. ನೀನ್ ಮಾಡಿರೋ ಕೆಲ್ಸದಿಂದ ಸೀನುಗೆ ಕೆಲ್ಸ ಇಲ್ದಂಗಾಯ್ತು ಅಂತ ದುಃಖ ಪಡ್ತಿರೋ ಪದ್ಮ ಕೂಡ ಗರ್ವ ಪಡೋ ಹಾಗೆ ಸೀನು ಇಲ್ಲೇ ಬದುಕ್ತಾನೆ ಅಂತ ಆಶಿಸ್ತೀನಮ್ಮ. ಅವಳಿಗೆ ನಂಬಿಕೆ ಇಲ್ಲ ಅನ್ನೋ ಹಾಗೆ ಎಷ್ಟು ನಿರ್ಲಕ್ಷ್ಯದಿಂದ ಹೋಗ್ತಾ ಇದ್ದಾಳೆ ನೋಡು. ನಿನ್ನ ದೃಷ್ಟಿನಲ್ಲಿ ದೋಷ ಇದೆ ಪದ್ಮ. ತಂಗಿಮ್ಮ, ನಾಳೆನೇ ನೇತ್ರಾಲಯ ಕರ್ಕೊಂಡು ಹೋಗ್ತೀನಿ ಅವಳನ್ನ. ನಿಮಗ ಅರ್ಥ ಆಗ್ತಿಲ್ಲ ಭಾವ. ಅಕ್ಕನ ಆಸೆಗಳಿಗೆ ಮಸಿ ಬಳ್ದಂಗಾಯ್ತು ಅಂತ ಅದಕ್ಕೆ ಹೇಳಿದ್ದು. ಓ ಹಂಗ. ಇವತ್ತು ನನ್ ಮೇಲೆ ಯಾಕೆ ಫೋಕಸ್ ಮಾಡ್ತಿದ್ದಾಳೆ? ರಾಜಿ,
ಇವಳು ನನ್ನ ಆಟನ ಹೊಗಳ್ತಾ ಇದ್ದಾಳ ಅಥವಾ ಎಂಜಾಯ್ ಮಾಡ್ತಿದ್ದಾಳ? ರಾಜಿ ರಾಜಿ ಸರ್, ಹಾಕಿ ಸ್ಟಿಕ್ ಕೈಯಲ್ಲೇ ಇದೆ, ಆದ್ರೆ ನಿನ್ ಲುಕ್ ಬೇರೆ ಕಡೆ ಇದೆ. ಏನ್ ಮಾಡ್ತಿದ್ಯಾ? ಡ್ಯಾನ್ಸ್ ಅಲ್ಲಿ ಮೈಕಲ್ ಜಾಕ್ಸನ್ ಆಕ್ಟಿಂಗ್ ಅಲ್ಲಿ ಅಣ್ಣವ್ರನ್ನ ಯಾರು ಬೀಟ್ ಮಾಡಕ್ ಆಗಲ್ಲ ಅಲ್ವಾ ಸರ್? ಪ್ರಾಕ್ಟೀಸ್ ನ ಮರ್ತು ಸಿನಿಮಾ ಬಗ್ಗೆ ಮಾತಾಡ್ತಿದ್ಯಾ? ಅಯ್ಯೋ, ಅಲ್ಲಿ ನೋಡಿ ಸರ್, ಹಾಕಿಲಿ ಅಶ್ಮಿತಾ ಆಟನು ಕೂಡ ಯಾರು ಬೀಟ್ ಮಾಡಕ್ ಆಗಲ್ಲ ಸರ್. ಹೇಯ್, ಅವಳು ಮಾಮೂಲಿಯಾಗಿ ಆಡ್ತಿದ್ದಾಳಲ್ಲ, ಅದರಲ್ಲಿ ಏನ್ ಸ್ಪೆಷಲ್ ಇದೆ? ಸರ್, ನನ್ ಕಣ್ಣಲ್ಲಿ ನೋಡಿ ಸರ್, ಆ ಸ್ಟೈಲು, ಆ ಗ್ರೇಸ್, ಆ ಸ್ಪೀಡ್, ಆ ಸ್ಟ್ರೈಕಿಂಗ್, ಆ ಬಾಲ್ ಪಾಸಿಂಗ್ ನೋಡಿ ಸರ್. ಅಬ್ಬಬ್ಬಬ್ಬಬ್ಬಬ್ಬಾ, ಹಾಗಾಡ್ತಾ ಇದ್ರೆ ನಾನ್ ಪ್ಲೇಯರ್ ಅನ್ನೋ ವಿಷಯನೂ ಕೂಡ ಮರ್ತ್ ಹೋಗಿ ಪ್ರೇಕ್ಷಕಿ ತರ ನೋಡ್ತಿದ್ದೀನಿ. ಅದೇನೋ ಹೇಳ್ತಿರಲ್ಲ, ಮಂತ್ರ 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 ಮುಗ್ಧಳಾಗ್ಬಿಟ್ಟೆ ಸರ್. ರಾಜಿ, ಇವಾಗ ನಿಜ ಹೇಳು. ಸರ್, ನಿಜನೇ ಸರ್, ನನಗಲ್ಲಿ ನೋಡ್ದೆ ಇರಕ್ಕೆ ಆಗ್ತಿಲ್ಲ.